ಹಾಯ್ ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತಿನ ಕ್ಲಾಸ್ನಲ್ಲಿ ನಾವು ಫೈಲಿಂಗ್ ಫ್ಲ್ಯಾಟ್ ಸರ್ಫೇಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಆಲ್ರೆಡಿ ನಾವು ಎಲ್ಲ ಗೊತ್ತು, ಆ ಫೈಲಿಂಗನ್ನು ನಾವು ಮಾಡುವಂಥ ಒಂದು ವಿಧಾನಗಳಲ್ಲಿ ಫ್ಲ್ಯಾಟಲ್ಲೂ ಮಾಡ್ತೀವಿ, ಕರ್ವ್ ಸೆಕ್ಷನಲ್ಲೂ ಮಾಡ್ತೀವಿ, ರೇಡಿಯಸ್ ಸೆಕ್ಷನಲ್ಲಿಯೂ ನಾವು ಫೈಲಿಂಗನ್ನು ಮಾಡ್ತೀವಿ. ಹೌದಾ, ಪ್ರಾಕ್ಟಿಕಲ್ ಆಗಿ ನಾವು ಮಾಡೀವಿ. ಆಮೇಲೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ಫೈಲಿಂಗನ್ನು ಮಾಡ್ತೀವಿ ಒಂದು ಸರ್ಫೇಸ್ ಮೇಲ್ಗಡೆ, ಬಟ್ ಆ ಸರ್ಫೇಸು ಫ್ಲ್ಯಾಟಾಗಿ ನಾವು ಯಾವ ರೀತಿ ಫೈಲಿಂಗನ್ನು ಮಾಡ್ತೀವಿ, ಯಾವ ಫೈಲನ್ನು ಉಪಯೋಗ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಈ ಒಂದು ಕ್ಲಾಸನ್ನು. ಓಕೆ, ಚೆಕ್ ದ ಹೈಟ್ ಆಫ್ ದ ಬೆಂಚ್ ವೈಸ್. ಫಿಗರ್ ನಂಬರ್ 1 ಅಲ್ಲಿ ಸೈಡ್ ಫಿಗರ್ ನಂಬರ್ 1ನಲ್ಲಿ ನೀವು ನೋಡ್ಬೋದು, ಒಬ್ಬ ವ್ಯಕ್ತಿ ನಿಂತಿದ್ದಾನೆ. ಆನಂತರ ಅವನ ಹತ್ರ ಒಂದು ಬೆಂಚ್ ವೈಸ್ ಅದ. ಆ ಬೆಂಚ್ ವೈಸು ಹೈಟನ್ನು ನಾವು ಚೆಕ್ ಮಾಡೋದು. ಹೌದಾ, ಹೈಟು ಜಾಸ್ತಿ ಅಂತರನೂ ಇರಬಾರ್ದು, ಕೆಳಮಟ್ಟಿಗೂ ಇರಬಾರ್ದು. ಹಾಗಾದ್ರೆ ನಾವು ಹೆಂಗನ ಹೈಟನ್ನು ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ. ಹೌದು, ಇಫ್ ದ ಹೈಟ್ ಈಸ್ ಮೋರ್, ಒಂದು ವೇಳೆ ಬೆಂಚ್ ವೈಸ್ನ ಹೈಟ್ ಜಾಸ್ತಿ ಎತ್ತರದಲ್ಲಿತ್ತು ಅಂತಂದರೆ ಯೂಸ್ ಎ ಪ್ಲ್ಯಾಟ್ಫಾರ್ಮ್. ನಾವೇನು ಮಾಡಬೇಕು, ನಮ್ಮ ಕಾಲ ಕೆಳಗಡೆ ಯಾವುದಾದ್ರೂ ಒಂದು ಸಪೋರ್ಟಿಂಗ್ ಅನ್ನು ಇಟ್ಕೊಂಡು ನಾವು ಹೈಟಲ್ಲಿ ನಿಂತ್ಕೋಬೇಕು. ಒಂದು ವೇಳೆ ಇಫ್ ಇಟ್ ಈಸ್ ಲೆಸ್, ಬೆಂಚ್ ವೈಸ್ ಅಕಸ್ಮಾತ್ ನಮಗೆ ಪೂರ್ತಿ ಕೆಳ ಅಂತರದಲ್ಲಿ ಏನಾದರೂ ಇತ್ತಂದರೆ ಅವಾಗ ಏನು ಮಾಡಬೇಕು, ಸೆಲೆಕ್ಟ್ ಆ್ಯಂಡ್ ಯೂಸ್ ದ ಅನದರ್ ವರ್ಕ್ ಬೆಂಚ್. ಅವಾಗ ನಾವೇನು ಮಾಡಬೇಕು, ಆ ಬೆಂಚ್ ವೈಸನ್ನು ತ್ಯಜಿಸಬೇಕು, ಬಿಟ್ಬಿಡಬೇಕು. ಇನ್ನೊಂದು ಬೆಂಚ್ ವೈಸ್ ಏನಾದರೂ ನಮ್ಮ ಹೈಟ್ ತಕ್ಕಂಗೆ ಸೆಲೆಕ್ಟನ್ನು ಮಾಡ್ಕೊಳ್ಬೇಕು. ಹೌದಾ, ಇಲ್ಲಿ ಏನು, ಒಂದು ಬೆಂಚ್ ವೈಸ್ನ ನಾವು ವರ್ಕ್ ಮಾಡುವಂಥ ಒಂದು ಸ್ಥಳ ಬೆಂಚ್ ವೈಸು ಹೈಟಲ್ಲೇ ನಾವು ಇಟ್ಕೋಬೇಕು. ಅಕಸ್ಮಾತಾಗಿ ಹೈಟ್ ಜಾಸ್ತಿ ಇತ್ತು ಅಂತಂದರೆ ನಮ್ಮ ಕಾಲು ಕೆಳಗಡೆನೇ ಏನಾದರೂ ಒಂದು ವುಡನ್ ಪೀಸ್ ಆಗಿರ್ಬೋದು ಅಥವಾ ಯಾವುದೋ ಒಂದು ಮೆಟಲ್ ಪೀಸ್ ಆಗಿರ್ಬೋದು, ಹೈಟನ್ನು ಜಾಸ್ತಿ ಮಾಡ್ಕೊಳ್ಬೇಕು ನಾವು. ಅಕಸ್ಮಾತಾಗಿ ಹೈಟ್ ಏನಾದರೂ ಬೆಂಚ್ ವೈಸ್ನ ಹೈಟು ಪೂರ್ತಿ ಕೆಳಮಟ್ಟದಲ್ಲಿತ್ತಂದರೆ ನಾವು ಆ ಬೆಂಚ್ ವೈಸನ್ನು ಬಿಟ್ಟುಬಿಟ್ಟು ಇನ್ನೊಂದು ಬೆಂಚ್ ವೈಸನ್ನು ನಾವು ಸೆಲೆಕ್ಟನ್ನು ಮಾಡ್ಕೊಳ್ಬೇಕು. ಹೌದು, ಆ್ಯಂಡ್ ನೆಕ್ಸ್ಟ್ ಏನು ಹೇಳ್ತಾನೆ, ಹೋಲ್ಡ್ ದ ಜಾಬ್ ಇನ್ ದ ಬೆಂಚ್ ವೈಸ್ ವಿತ್ ಎ ಪ್ರೊಜೆಕ್ಷನ್ ಆಫ್ 5 to 10 mm ಫ್ರಾಮ್ ದ ಟಾಪ್ ಆಫ್ ದ ವೈಸ್ ಜಾ. ಇಲ್ಲೇನು ಹೇಳ್ತಾನಂತಂದರೆ, ಆ ಬೆಂಚ್ ವೈಸ್ದೊಳಗಡೆ ನಾವು ಯಾವುದಾದ್ರೂ ಒಂದು ಜಾಬನ್ನು ಹೋಲ್ಡ್ ಮಾಡ್ತಿದ್ದೀವಿ ಅಂತಂದರೆ, ಹೌದು, ಅದು ಯಾವುದೇ ಒಂದು ರೆಕ್ಟ್ಯಾಂಗಲ್ ಆಗಿರ್ಬೋದು, ಸ್ಕ್ವೇರ್ ಆಗಿರ್ಬೋದು, ಫ್ಲ್ಯಾಟ್ ಆಗಿರ್ಬೋದು, ಯಾವುದೋ ಒಂದು ಸರ್ಫೇಸನ್ನು ನಾವು ಫೈಲಿಂಗ್ ಮಾಡಬೇಕಾಗಿತ್ತು ಅಂದರೆ ಆ ಜಾಬನ್ನು ನಾವು ವೈಸ್ದೊಳಗಡೆ ಹೋಲ್ಡ್ ಮಾಡ್ತೀವಿ. ಹೌದು, ಇಲ್ಲಿ ವಯಸ್ಸದೊಳಗಡೆ ಹೋಲ್ಡ್ ಮಾಡ್ತಕ್ಕಂಥ ಆ ಜಾಬ್ ಹೆಂಗಿರಬೇಕು, 5 to 10 mm ತನಕ ಬೆಂಚ್ ವೈಸ್ನ ಮೇಲ್ಗಡೆ ನಮಗೆ ಆ ವಸ್ತು ಕಾಣಬೇಕು. ಹೌದಾ, ನಾವು ಯಾವುದೇ ಒಂದು ವಸ್ತುವನ್ನು ನಾವು ಫೈಲಿಂಗ್ ಮಾಡಬೇಕು ಅಂತಕ್ಕಂಥದ್ದು ಏನಾದರೂ ನಾವು ತೊಗೊಂಡಿವಿ ಅಂತಂದರೆ ಬೆಂಚ್ ವೈಸ್ನ ಫ್ಲ್ಯಾಟ್ ಸೆಕ್ಷನ್ದಲ್ಲಿ ಇರಬಾರ್ದು ಮತ್ತು ಬೆಂಚ್ ವೈಸ್ನ ಕೆಳಮಟ್ಟದಲ್ಲಿ ಇರಬಾರ್ದು. ನಾವು ಏನು ಮಾಡಬೇಕು, 5 to 10 mm ಅದು ನಮಗೆ ಕಾಣಬೇಕು ಅನ್ನೋದನ್ನು ನಾವು ಗಮನದಲ್ಲಿ ಇಟ್ಕೊಂಡು ಬೆಂಚ್ ವೈಸ್ನೊಳಗಡೆ ಫಿಟ್ ಮಾಡಬೇಕು. ಹೌದಾ, ಆಮೇಲೆ ಏನು ಹೇಳ್ತಾನಂತಂದರೆ, ಸೆಲೆಕ್ಟ್ ಫ್ಲ್ಯಾಟ್ ಫೈಲ್ಸ್ ಆಫ್ ವೇರಿಯಸ್ ಗ್ರೇಡ್ಸ್ ಆ್ಯಂಡ್ ಲೆಂತ್ ಅಕಾರ್ಡಿಂಗ್ ಟು ದ. ಇಲ್ಲಿ ಫ್ಲ್ಯಾಟ್ ಫೈಲನ್ನು ಸೆಲೆಕ್ಟ್ ಮಾಡ್ಕೊತೀವಿ ನಾವು. ಹೌದು, ಆ ಫ್ಲ್ಯಾಟ್ ಫೈಲನ್ನು ಸೆಲೆಕ್ಟ್ ಮಾಡ್ಕೊತೀವಿ. ಯಾವ ಆಧಾರ ಮೇಲೆ ಸೆಲೆಕ್ಟ್ ಮಾಡ್ಕೊತೀವಿ, ಒಂದು ಗ್ರೇಡ್ಸ್ ಮತ್ತು ಲೆಂತ್ ಅನ್ನು ಸೆಲೆಕ್ಟನ್ನು ಮಾಡ್ಕೊತೀವಿ ನಾವು. ಹೌದಾ, ಒಂದು ದರ್ಜೆ, ಇನ್ನೊಂದು ಉದ್ದ. ನೀವೆಲ್ಲ ನೋಡಿರ್ಬೋದು. ಇದಕ್ಕಿಂತ ಮುಂಚಿತವಾಗಿ ನಾವು ಕ್ಲಾಸ್ನಲ್ಲಿ, ರೆಗ್ಯುಲರ್ ಕ್ಲಾಸ್ನಲ್ಲಿ ನಾವು ಹೇಳಿದ್ವಿ, ನೀವು ನೋಡಿದ್ದೀವಿ. ಒಂದು ಫೈಲನ್ನು ಸ್ಪೆಸಿಫಿಕೇಷನ್ ಮಾಡಿದ್ದಾನಂತೇಳಿ ನಾವು ನೋಡಿದ್ದೀವಿ. 3-4 ಪಾಯಿಂಟ್ಸ್ ಇದ್ದು, ಒಂದು ಗ್ರೇಡ್, ಲೆಂತ್, ಶೇಪ್, ಕಟ್. ಹೌದಾ, ಇಲ್ಲಿ ಶೇಪು ಮತ್ತು ಕಟ್ಟು ಸಂಬಂಧಪಡದೇ ಇರ್ತಕ್ಕಂಥದ್ದು. ಫ್ಲ್ಯಾಟ್ ಆಗಿರ್ತಕ್ಕಂಥ ಸರ್ಫೇಸ್ ಮೇಲೆ ನಾವು ಮಾತ್ರ ಫೈಲಿಂಗ್ ಮಾಡ್ತೀವಿ. ಹಾಗಾಗಿ ನಾವು ಗ್ರೇಡ್ ಮತ್ತು ಲೆಂತನ್ನು ಅನುಗುಣವಾಗಿ ನೋಡ್ತೀವಿ. ಇಲ್ಲಿ 3 ಪಾಯಿಂಟ್ಸ್ ಇದ್ದಾವೆ. ಹೌದಾ, ಆ 3 ಪಾಯಿಂಟ್ಸ್ಗಳನ್ನು ನೋಡಿಕೊಂಡೆ ನಾವೇನು ಮಾಡ್ತೀವಿ, ಫ್ಲ್ಯಾಟ್ ಫೈಲ್ನ ದರ್ಜೆ ಮತ್ತು ಅದರ ಉದ್ದವನ್ನು ಉಪಯೋಗ ಮಾಡ್ಕೊತೀವಿ. ಯಾವ 3 ಪಾಯಿಂಟ್ಸು? ಫಸ್ಟ್ ಪಾಯಿಂಟ್, ಸೈಜ್ ಆಫ್ ದ ಜಾಬ್ ಎಷ್ಟು ಸೈಜ್ ಅದ ಅಥವಾ ಎಷ್ಟು ಲೆಂತ್ದವರೆಗೆ ಇದೆ ಅಥವಾ ಎಷ್ಟು ವಿಡ್ತದವರೆಗೆ ಐತಿ ಅನ್ನೋದ್ರ ಬಗ್ಗೆ ನೋಡಿಕೊಂಡು ನಾವೇನು ಮಾಡ್ತೀವಿ, ಫ್ಲ್ಯಾಟ್ ಫೈಲನ್ನು ಸೆಲೆಕ್ಟನ್ನು ಮಾಡ್ಕೊತೀವಿ. ಹೌದು, ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳಬೇಕು ಅಂತಂದರೆ, ನಮ್ಮ ಫೈಲ್ನ ಲೆಂತ್ ಅಪ್ರಾಕ್ಸಿಮೇಟ್ಲಿ ನಾವು ಯೂಸ್ ಮಾಡ್ತಕ್ಕಂಥ ಫ್ಲ್ಯಾಟ್ ಫೈಲ್ 300 mm. ಹೌದು, ಇಲ್ಲಿ
350 ಆಗಿರ್ತಕ್ಕಂಥ ಒಂದು ಜಾಬನ್ನು ತೊಗೊಂಡಿವಿ ಅಂತಂದ್ರೆ ಅದು ಸೂಕ್ತವಾಗಿರ್ತಕ್ಕಂಥ ಫೈಲನ್ನು ಸೆಲೆಕ್ಟ್ ಮಾಡೋದು ಅಲ್ಲ. ಹೌದು, ನಮ್ಮ ಫೈಲ್ ಎಷ್ಟು ಉದ್ದವಾಗಿರ್ತದೋ, ಎಷ್ಟು ಲೆಂತ್ವಾಗಿರ್ತದೋ ಅದಕ್ಕಿಂತನೂ ನಮ್ಮ ಜಾಬ್ನ ಸೈಜ್ ರೆಡ್ಯೂಸ್ ಆಗಿರಬೇಕು. ಹೌದು, ಅಪ್ರಾಕ್ಸಿಮೇಟ್ಲಿ ನಮ್ಮ ಜಾಬ್ ಜಾಸ್ತಿ ಪ್ರಮಾಣದಲ್ಲಿ ನಾವು ಯೂಸ್ ಮಾಡಿದ್ದೀವಿ ರೆಗ್ಯುಲರ್ ಕ್ಲಾಸಲ್ಲಿ ಅಂತಂದರೆ ಅದು 100 mm ತನಕ ಅಷ್ಟೇ. ಹೌದು, 100 mm ಲೆಂತ್ ಇರ್ತಕ್ಕಂಥ ಒಂದು ಜಾಬನ್ನು ನಾವು ಉಪಯೋಗ ಮಾಡ್ಕೊಂಡು ಫೈಲಿಂಗನ್ನು ಮಾಡಿದ್ದೀವಿ. ಹೌದು, ಅಂದರೆ ಇಲ್ಲಿ 300 mm ಫೈಲಿಗಂತನೂ ನಮ್ಮ ಜಾಬ್ನ 100 mm ಲೆಂತ್ ಕಡಿಮೆ. ಓಕೆ, ಇಟ್ಸ್ ರೈಟ್. ಆಮೇಲೆ ಸೆಕೆಂಡ್ ಪಾಯಿಂಟ್ ಏನು ಹೇಳ್ತದೆ, ಕ್ವಾಂಟಿಟಿ ಆಫ್ ಮೆಟಲ್ ಟು ಬಿ ರಿಮೂವ್ಡ್. ಹಾಂ, ಇಲ್ಲಿ ಗ್ರೇಡ್ ಆ ದರ್ಜೆಗೆ ಅನುಗುಣವಾಗಿ ನಾವು ಎರಡನೇ ಪಾಯಿಂಟನ್ನು ನೋಡ್ತೀವಿ. ಜಾಬ್ನಲ್ಲಿರ್ತಕ್ಕಂಥ ಎಕ್ಸ್ಟ್ರಾ ಮಟೀರಿಯಲ್ ಎಷ್ಟು MM ತನಕ ನಾವು ತೆಗೆದು ಹಾಕ್ತೀವಿ. ಹೌದಾ, ಸ್ಮಾಲ್ ಅಮೌಂಟ್ ಆಫ್ ಮಟೀರಿಯಲ್ ರಿಮೂವ್ ಮಾಡೋದಿತ್ತಂದರೆ ಓಕೆ, ಆವಾಗ ನಾವು ಏನು ಮಾಡ್ತೀವಿ, ಸೆಕೆಂಡ್ ಕಟ್ ಫೈಲು ಅಥವಾ ಸ್ಮೂತ್ ಫೈಲನ್ನು ಉಪಯೋಗ ಮಾಡ್ತೀವಿ. ಇನ್ನು ಲಾರ್ಜ್ ಕ್ವಾಂಟಿಟಿ ಇದರೊಳಗಡೆ ನಾವು ಏನಾದರೂ ಆ ಜಾಬ್ನಲ್ಲಿರ್ತಕ್ಕಂಥ ಎಕ್ಸ್ಟ್ರಾ ಮಟೀರಿಯಲನ್ನು ರಿಮೂವ್ ಮಾಡೋದಾಗಿರುತ್ತೋ ಅಂತಂದರೆ ಆವಾಗ ಏನು ಮಾಡ್ತೀವಿ, ನಾವು ರಫ್ ಫೈಲ್ ಅಥವಾ ಬಾಸ್ಟರ್ಡ್ ಫೈಲನ್ನು ಉಪಯೋಗ ಮಾಡ್ತೀವಿ. ಹೌದು, ಈ ಎರಡನೇ ಪಾಯಿಂಟು ಯಾವುದ್ರ ಮೇಲ್ಗಡೆ ಅವಲಂಬಿತವಾಗಿರುತ್ತೆ, ಗ್ರೇಡ್ ದರ್ಜೆ. ಹೌದಾ, ಆ ದರ್ಜೆದೊಳಗಡೆ ನೀವು ನೋಡಿರ್ಬೋದು, ಒಂದು ಬಾಸ್ಟರ್ಡ್ ಅಥವಾ ರಫ್, ಬಾಸ್ಟರ್ಡ್, ಆಮೇಲೆ ಸೆಕೆಂಡ್ ಕಟ್ಟು, ಸ್ಮೂತು, ಡೆಡ್ ಸ್ಮೂತು ಅಂತಕ್ಕಂಥ ಒಂದು 4-5 ಹಂತಗಳಲ್ಲಿ ನಾವೇನು ಮಾಡ್ತೀವಿ, ದರ್ಜೆಗಳನ್ನು ಉಪಯೋಗ ಮಾಡ್ತೀವಿ. ಇನ್ನು ಲಾಸ್ಟ್ ಪಾಯಿಂಟ್ ಏನು, ಮಟೀರಿಯಲ್ ಆಫ್ ದ ಜಾಬ್. ಇಲ್ಲಿ ಯಾವ ಮಟೀರಿಯಲ್ ಮೇಲ್ಗಡೆ ನಾವು ಫೈಲಿಂಗನ್ನು ಮಾಡ್ತಿದ್ದೀವಿ ಅಥವಾ ಯಾವ ಜಾಬನ್ನು ಉಪಯೋಗ ಮಾಡಿಕೊಂಡು ನಾವೇನು ಫೈಲಿಂಗನ್ನು ಮಾಡ್ತಿದ್ದೀವಿ. ಇಲ್ಲಿ MS ಅದಾನೋ ಅಥವಾ ಅಲ್ಯೂಮಿನಿಯಮ್ ಅದಾನೋ ಅಥವಾ ರಬ್ಬರ್ ಮೇಲ್ಗಡೆನೋ ಅಥವಾ ಒಂದು ವುಡನ್ ಪೀಸ್ ಮೇಲ್ಗಡೆನೋ. ಹೌದು, ಇಲ್ಲಿ ಲೆಂತ್ ಅದರ ಅವಶ್ಯಕತೆ ಬರೋದಿಲ್ಲ. ನಾವು ಗ್ರೇಡನ್ನು ನೋಡ್ಕೊಳ್ಬೇಕು. ಮೂರನೇ ಪಾಯಿಂಟ್ ಅನುಸಾರವಾಗಿ ಯಾವ ಜಾಬ್ ಅದ. ಹೌದಾ, ಇಲ್ಲಿ ವುಡನ್ ಪೀಸ್ ಇತ್ತು ಅಂತಂದರೆ ಸಿಂಗಲ್ ಕಟ್ ಫೈಲು ಬಾಸ್ಟರ್ಡ್ದೊಳಗಡೆ ಇರಬೇಕು. ಹೌದು, ಆಮೇಲೆ ಈ ಮೈಲ್ಡ್ ಸ್ಟೀಲನ್ನು ಉಪಯೋಗ ಮಾಡ್ಕೊಂಡಿದ್ದು ಅಂತಂದರೆ ನಾವು ಯಾವುದೇ ಗ್ರೇಡ್ ಆಗಿರ್ಬೋದು. ಹೌದಾ, ಬಾಸ್ಟರ್ಡು ಉಪಯೋಗ ಮಾಡ್ತೀವಿ, ಡೆಡ್ ಸ್ಮೂತನ್ನು ಉಪಯೋಗ ಮಾಡ್ತೀವಿ ಅಥವಾ ಸ್ಮೂತನ್ನು ಉಪಯೋಗ ಮಾಡ್ತೀವಿ. ಹೌದು, ನಾವು 3 ಪಾಯಿಂಟ್ಗಳನ್ನು ನೋಡಿಕೊಂಡು ಫ್ಲ್ಯಾಟ್ ಫೈಲನ್ನು ಸೆಲೆಕ್ಟ್ ಮಾಡೋದ್ರ ಬಗ್ಗೆ ಹೇಳ್ತಾನೆ. ಒಂದು ಸೈಜ್ ಆಫ್ ದ ಜಾಬ್, ಕ್ವಾಂಟಿಟಿ ಆಫ್ ಮಟೀರಿಯಲ್ ಟು ಬಿ ರಿಮೂವ್ಡ್, ಮಟೀರಿಯಲ್ ಆಫ್ ದ ಜಾಬ್. ಈ 3 ಪಾಯಿಂಟ್ಗಳನ್ನು ನೋಡಿಕೊಂಡು ಫ್ಲ್ಯಾಟ್ ಫೈಲ್ನ ಗ್ರೇಡ್ ಮತ್ತು ಲೆಂತನ್ನು ಸೆಲೆಕ್ಟನ್ನು ಮಾಡ್ಕೊತೀವಿ ನಾವು. ಹೌದಾ, ಆ್ಯಂಡ್ ನೆಕ್ಸ್ಟ್ ಏನು ಹೇಳ್ತಾನಂತಂದರೆ, ಚೆಕ್ ವೆದರ್ ದ ಹ್ಯಾಂಡಲ್ ಆಫ್ ದ ಫೈಲ್ ಫಿಟ್ಸ್ ಟೈಟ್ಲಿ. ನಾವು ನೋಡ್ಕೊತೀವಿ. ಹೌದಾ, ಈಗ ಕೆಲವೊಂದಿಷ್ಟು ನೀವು ಪ್ರಾಕ್ಟಿಕಲ್ ಲಾಗ್ ಬುಕ್ದೊಳಗಡೆನ ಬರೀತೀರಿ, ಏನು ಸೇಫ್ಟಿ ಪ್ರಿಕಾಷನ್ಗಳಲ್ಲಿ ಒಂದು 3 ಪಾಯಿಂಟ್ ಬರೀತೀರಿ. ಏನು, ಚೆಕ್ ದ ಡು ನಾಟ್ ಯೂಸ್ ದ ವಿತೌಟ್ ಹ್ಯಾಂಡಲ್ ಫೈಲ್. ಹೌದಾ, ಸೇಮ್ ಇಲ್ಲಿಯೂ ಸಹ ಫೈಲನ್ನು ಉಪಯೋಗ ಮಾಡೋಕ್ಕಿಂತ ಮುಂಚಿತವಾಗಿ ನಾವು ಏನನ್ನು ನೋಡಬೇಕು, ಹ್ಯಾಂಡಲ್ಗೆ ಯಾವುದೇ ಥರ ಗ್ರೀಸ್ ಆಗಿರ್ತಕ್ಕಂಥದ್ದು, ಆಯಿಲ್ ಆಗಿರ್ತಕ್ಕಂಥದ್ದು ಮೆತ್ಕೋಬಾರ್ದು. ಒಂದು, ಆ ಫೈಲ್ ಹ್ಯಾಂಡಲ್ಲು ಫೈಲ್ನ ಟ್ಯಾಂಗಿಗೆ ಹ್ಯಾಂಡಲ್ ಕರೆಕ್ಟಾಗಿ ಟೈಟಾಗಿ ಕೂತ್ಕೊಂಡಿರ್ಬೇಕು. ಇದನ್ನು ಒಂದನ್ನು ನೋಡ್ತೀವಿ ನಾವು. ಇದು ಸೇಫ್ಟಿಯನ್ನು ಹೇಳ್ತದೆ. ಆಮೇಲೆ ಹೋಲ್ಡ್ ದ ಹ್ಯಾಂಡಲ್ ಆಫ್ ದ ಫೈಲ್, ಫಿಗರ್ ನಂಬರ್ 2, ಆ್ಯಂಡ್ ಪುಷ್ ದ ಫೈಲ್ ಫಾರ್ವರ್ಡ್ ಯೂಸಿಂಗ್ ಯುವರ್ ರೈಟ್ ಹ್ಯಾಂಡ್ ಫಾರ್ಮ್ ಆರ್ ಲೆಫ್ಟ್ ಹ್ಯಾಂಡ್ ಫಾರ್ಮ್. ಈಗ ನಾವು ಲೆಫ್ಟ್ ಮತ್ತು ರೈಟ್ ಅಂತ ಕರಿತೀವಿ. ಹೌದಾ, ಬಲಗೈಯಿಂದ ಕೆಲವೊಂದಿಷ್ಟು ಜನ ಕೆಲಸ ಮಾಡ್ತಾರೆ, ಅಂತ ಎಡಗೈಯಿಂದ ಕೆಲವೊಂದಿಷ್ಟು ಜನ ಕೆಲಸ ಮಾಡ್ತಾರೆ. ಇಲ್ಲಿ ನಾವು ಫಾರ್ವರ್ಡ್ ಮತ್ತು ಬ್ಯಾಕ್ವರ್ಡ್ ಮಾಡಬೇಕಾದ್ರೆ ನಾವು ಫೈಲನ್ನು ಟೈಟಾಗಿ ಹೋಲ್ಡಾಗಿ ಹಿಡ್ಕೊಂಡಿರಬೇಕು. ಫೈಲನ್ನು ನಾವು ಹಿಡ್ಕೊಂಡಿರಬೇಕು ಅಂತಂದರೆ ಫೈಲ್ಗೆ ಹ್ಯಾಂಡಲ್ ಕರೆಕ್ಟಾಗಿ ಟೈಟಾಗಿ ಹೋಲ್ಡ್ ಆಗಿರಬೇಕು. ಅಕಸ್ಮಾತ್ ಲೂಸ್ ಆಗಿತ್ತು ಅಂತಂದರೆ ನಾವು ಸಡನ್ಲಿ ಆಕ್ಸಿಡೆಂಟ್ ಆಗೋ ಸಂದರ್ಭ ಇರ್ತದೆ. ಹೀಗಾಗಿ ಫೈಲ್ನ ಹ್ಯಾಂಡಲ್ ಕರೆಕ್ಟ್ ಐತೋ ಇಲ್ಲೋ ಅಂತೇಳಿ ನೋಡಿಕೊಂಡು ನಾವೇನು ಮಾಡಬೇಕು, ಫೈಲನ್ನು ಉಪಯೋಗ ಮಾಡ್ಕೋಬೇಕು. ಇಲ್ಲಿ ಫಿಗರ್ ನಂಬರ್ 1ದಲ್ಲಿ ಫಿಗರ್ ನಂಬರ್ 2ದಲ್ಲಿ ಅಲ್ಲೇ ಕೆಳಗಡೆ ಹೋಗಿ ಫಿಗರನ್ನು ತೋರಿಸಿದ ನಾವು ಯಾವ ರೀತಿ ಆ ಒಂದು ಫೈಲ್ನ ಹ್ಯಾಂಡಲನ್ನು ಹೋಲ್ಡ್ ಮಾಡ್ಕೋಬೇಕು ಅಂತೇಳಿ. ಹೌದು, ಆ್ಯಂಡ್ ನೆಕ್ಸ್ಟ್ ಹೋಲ್ಡ್ ದ ಟಿಪ್ ಆಫ್ ದ ಫೈಲ್ ಅಕಾರ್ಡಿಂಗ್ ಟು ದ ಕ್ವಾಂಟಿಟಿ ಆಫ್ ಮೆಟಲ್ ಟು ಬಿ ರಿಮೂವ್ಡ್. ಇಲ್ಲಿ ಫೈಲನ್ನು ಉಪಯೋಗ ಮಾಡಿದ ನಂತರ
ಫೈಲಿಂಗ್ ಮಾಡ್ತಕ್ಕಂಥ ಒಂದು ಮೆಥಡ್ಗಳು ಒಂದು 3 ಇದ್ದಾವಂತೆ ನಾವು ಆಲ್ರೆಡಿ ಹೇಳಿದ್ದೀವಿ. ಹೌದಾ? ಒಂದು ಸ್ಟ್ರೇಟ್ ಫೈಲು, ಒಂದು ಕ್ರಾಸ್ ಫೈಲಿಂಗ್, ಆಮೇಲೆ ಡ್ರಾ ಫೈಲಿಂಗ್ ಅಂತೇಳಿ. ಇಲ್ಲಿ ಮಟ್ರಿಯಲ್ ಮೇಲ್ಗಡೆ ಇರ್ತಕ್ಕಂಥ ಎಕ್ಸ್ಟ್ರಾ ಮಟ್ರಿಯಲನ್ನು ನಾವು ಎಷ್ಟು ಐತಿ ಎಕ್ಸ್ಟ್ರಾ ಮಟ್ರಿಯಲನ್ನು ನೋಡಿಕೊಂಡು ನಾವೇನು ಮಾಡ್ತೀವಿ, ಒಂದು ಮೆಥಡನ್ನು ಉಪಯೋಗ ಮಾಡ್ತೀವಿ. ಹೌದಾ? ಜಾಸ್ತಿ ಪ್ರಮಾಣದಲ್ಲಿ ಏನಾದರೂ ಮಟ್ರಿಯಲನ್ನು ನಾವು ತೆಗೆದು ಹಾಕೋ ಪರಿಸ್ಥಿತಿ ಇತ್ತು ಅಂದರೆ ಆವಾಗ ಯಾವ ರೀತಿಯಾಗಿರ್ತಕ್ಕಂಥ ಫೈಲಿಂಗನ್ನು ಮಾಡಬೇಕು, ಆಮೇಲೆ ಫಿನಿಷಿಂಗ್ ಸ್ಟೇಜ್ದೊಳಗಡೆ ನಾವು ಯಾವ ರೀತಿ ಒಂದು ಫೈಲಿಂಗನ್ನು ಮೆಥಡನ್ನು ಉಪಯೋಗ ಮಾಡಬೇಕು ಅಂಥೇಳಿ ನಾವು ನೋಡಿದ್ವಿ ಆಲ್ರೆಡಿ. ಇಲ್ಲೂ ಸಹ ಏನು ಮಾಡ್ತಾನೆ, ಇಲ್ಲಿ ತೋರಿಸಿದಾನೆ. ಹೌದು, ಏನು ಫಸ್ಟ್ ಫಿಗರ್ ನಂಬರ್ 3 ಏನಂತ ಹೇಳಿದಾನು, ಫಾರ್ ಹೆವಿ ಫೈಲಿಂಗ್. ನೋಡಿರಿ ಆ ಫಿಗರನ್ನು ನೀವು ನೋಡಿರಿ, ಆ ಫಿಗರ್ದೊಳಗಡೆ ನೋಡಿರ್ತಕ್ಕಂಥ ಒಂದು ಮೆಥಡನ್ನು ಉಪಯೋಗ ಮಾಡಿದರೆ ಹೆವಿ ಆಗಿರ್ತಕ್ಕಂಥ ಮಟ್ರಿಯಲನ್ನು ನಾವು ತೆಗೆದು ಹಾಕುವಂಥ ಸಂದರ್ಭದೊಳಗಡೆ ನಾವು ಇದನ್ನ ಯೂಸ್ ಮಾಡ್ತೀವಿ. ಹೌದಾ? ಅಂದರೆ ಜಾಸ್ತಿ ಮಟ್ರಿಯಲನ್ನು ನಾವು ತೆಗೆದು ಹಾಕಬೇಕು ಕಡಿಮೆ ಸಮಯದೊಳಗಡೆ. ಅವಾಗ ಈ ರೀತಿಯಾಗಿರ್ತಕ್ಕಂಥ ಫೈಲಿಂಗನ್ನು ನಾವು ಮಾಡ್ತೀವಿ. ಹೌದಾ? ಪ್ರೆಷರ್ ಜಾಸ್ತಿ ಆಗ್ತದೆ. ಪ್ರೆಷರ್ ಜಾಸ್ತಿ ಆಗೋ ಮುಖಾಂತರ ನಾವು ಅಲ್ಲಿ ಇರ್ತಕ್ಕಂಥ ಮಟ್ರಿಯಲ್ ಜಾಸ್ತಿ ಆಗಿರ್ತಕ್ಕಂಥ ಕ್ವಾಂಟಿಟಿ ರಿಮೂವ್ ಆಗ್ತೈತೆ. ನೆಕ್ಸ್ಟ್ ಏನು ಹೇಳ್ತಾನೆ, ಓಕೆ, ಫಿಗರ್ ನಂಬರ್ 4 ಫಾರ್ ಲೈಟ್ ಫೈಲಿಂಗ್. ಹೌದಾ? ಸ್ವಲ್ಪ ಮಟ್ರಿಯಲನ್ನು ನೀವು ಏನಾದರೂ ಆ ಮಟ್ರಿಯಲ್ ಮೇಗಿಂದ ಎಕ್ಸ್ಟ್ರಾ ಮಟ್ರಿಯಲನ್ನು ತೆಗೆದು ಹಾಕುವಂಥ ಸಂದರ್ಭದೊಳಗಡೆ ನೀವು ಈ ರೀತಿ ಫೈಲಿಂಗನ್ನು ಮಾಡ್ಕೋಬೇಕು, ಅಥವಾ ಫೈಲನ್ನು ಈ ರೀತಿ ಹೋಲ್ಡ್ ಮಾಡಬೇಕು. ಹೌದಾ? ಏನು ಫಾರ್ ಲೈಟ್ ಫೈಲಿಂಗ್, ಸ್ವಲ್ಪ ಪ್ರಮಾಣದಲ್ಲಿ ನೀವೇನಾದರೂ ಫೈಲಿಂಗನ್ನು ಮಾಡ್ತಿದ್ರಿ ಅಂತಂದರೆ. ಆಮೇಲೆ ಇಲ್ಲಿ ಅದರ ಸೈಡಲ್ಲಿ ಇನ್ನೊಂದದ, ಏನು, ಫಾರ್ ರಿಮೂವಿಂಗ್ ಅ ಲೋಕಲ್ ಅನ್ವೆನ್ಸನ್. ಹೌದು, ಈಗ ನೀವು ಫೈಲಿಂಗನ್ನು ಮಾಡ್ತಿದ್ರಿ ಅಂತಂದರೆ ನಾವು ಆಲ್ರೆಡಿ ಎಲ್ಲ ನೋಡಿದ್ದೀವಿ. ಹೌದು, ಏನು ಫಾರ್ವರ್ಡ್ ಏನಾದರೂ ನೀವು ಸ್ಟ್ರೋಕ್ ಕೊಟ್ರಿ ಅಂತಂದ್ರೆ ಮುಂದ್ಗಡೆ ಹೋಗಿ ನೀವು ಬೆಂಡನ್ನು ಮಾಡ್ತೀರಿ, ಮತ್ತು ಬ್ಯಾಕ್ವರ್ಡ್ ಸ್ಟ್ರೋಕ್ ಕೊಟ್ರಿ ಅಂತಂದರೆ ಪೂರ್ತಿ ಹಿಂದ್ಗಡೆ ಬಂದು ರಿಮೂವ್ ಆಗಿರ್ತಕ್ಕಂಥ ಮಟೀರಿಯಲನ್ನು ನೋಡ್ತೀವಿ. ಸರ್ಫೇಸ್ನ ಮಧ್ಯದಲ್ಲಿ ಅಷ್ಟೇ ಒಂದು ಗುಡ್ಡದ ಶೇಪ್, ಹೌದಾ, ಎತ್ತರ ಭಾಗ ಅಲ್ಲೇ ಉಳ್ಕೊಂಡ್ಬಿಡ್ತದೆ. ನಾವು ಆಲ್ರೆಡಿ ಎಲ್ಲ ನೋಡಿದ್ದೀವಿ. ಹೌದಾ? ನೀವು ಫೈಲಿಂಗ್ ಮಾಡಿ ನೋಡಿದ್ದೀರಿ. ಆವಾಗ ನಾವು ಟ್ರೈ ಸ್ಕ್ವೇರನ್ನು ತೊಗೊಂಡು ಆಮೇಲೆ ನಾವು ಅದನ್ನು ಕರಪ್ಷನನ್ನು ಮಾಡಿದ್ದೀವಿ. ಸೊ ಇಲ್ಲಿ ಫಿಗರ್ ನಂಬರ್ 5 ಈ ರೀತಿ ಫೈಲಿಂಗನ್ನು ನಾವು ಮಾಡಿದರೆ, ಹೌದಾ, ಈ ರೀತಿ ಫೈಲಿಂಗನ್ನು ನಾವು ಮಾಡಿದರೆ ಮಧ್ಯದಲ್ಲಿರ್ತಕ್ಕಂಥ ಉಬ್ಬಿದ ಭಾಗವನ್ನು ನಾವು ಈಸಿಯಾಗಿ ರಿಮೂವ್ ಮಾಡ್ಬೋದು. ಹೌದಾ? ಒಂದು ಹೆಬ್ಬೆರಳನ್ನು ಎಲ್ಲಿಟ್ಟಿದ್ದಾನೆ, ಆಮೇಲೆ ಅಲ್ಲಿ ತೋರ್ಬೆಳೆಗಳನ್ನು ಎಲ್ಲಿಟ್ಟಿದ್ದಾನೆ, ಈ ರೀತಿ ನಾವು ಫೈಲಿಂಗ್ ಮಾಡಿಕೊಂಡ್ರೆ ಯಾವುದೇ ಆಗಿರ್ಬೋದು, ತಗ್ಗುದಿನ್ನೆ ಇತ್ತು ಅಂತಂದರೆ, ಅಥವಾ ಎಲ್ಲಾದರೂ ಒಂದು ಉಬ್ಬಿದ ಭಾಗ ಇತ್ತಂದರೆ, ಅಥವಾ ಎಕ್ಸ್ಟ್ರಾ ಮಟೀರಿಯಲ್ ಏನಾದರೂ ಉಳ್ಕೊಂಡಿತ್ತು ಅಂದರೆ ಅದನ್ನು ನಾವು ರಿಮೂವ್ ಮಾಡಿ ಫ್ಲ್ಯಾಟಾಗಿ ಮಾಡ್ಕೊಳ್ಬೋದು. ಇದು ಒಂದು ಮೆಥಡ್. ಹೌದಾ? ಆಮೇಲೆ ಮುಂದೆ ಫಾರ್ ರಿಮೂವಿಂಗ್ ದ ಲೋಕಲ್ ಅನ್ವೆನ್ಸನ್ ಡ್ರಾ ಫೈಲಿಂಗ್ ಕ್ಯಾನ್ ಆಲ್ಸೋ ಬಿ ಡನ್. ಹೀಗೂ ಸಹ ನಾವು ಮಾಡ್ತೀವಿ. ಇದು ನಾವು ಫಿನಿಷಿಂಗ್ ಸ್ಟೇಜ್ ನಾವು ಉಪಯೋಗ ಮಾಡಬೇಕು ಅಂತೇಳಿ ಆಲ್ರೆಡಿ ನಾವು ನೋಡಿದ್ದೀವಿ. ಹೌದಾ? ಇಲ್ಲಿಯೂ ಸಹ ಸ್ಮಾಲ್ ಅಮೌಂಟ್ ಆಫ್ ಮಟೀರಿಯಲ್ ರಿಮೂವ್ ಆಗಬೇಕು, ಬಟ್ ಅದ್ರ ಜೊತೆಗೆ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಏನಾದರೂ ದಿನ್ನೆ ಅಥವಾ ತಗ್ಗು ಅಥವಾ ಏನಾದರೂ ಒಂದು ಉಬ್ಬಿದ ಭಾಗ ಅದು ರಿಮೂವ್ ಆಗಬೇಕು, ಫ್ಲ್ಯಾಟ್ ಆಗಬೇಕು ಅನ್ನೋದಿತ್ತು ಅಂದರೆ ಅವಾಗ ನಾವು ಏನು ಮಾಡ್ತೀವಿ, ಡ್ರಾ ಫೈಲಿಂಗನ್ನು ಉಪಯೋಗ ಮಾಡ್ತೀವಿ. ಅಲ್ಲಿ ಫಿಗರ್ ನಂಬರ್ 6 ನೋಡ್ತಿರ್ಬೋದು ನೀವು. ದ ಸೇಮ್ ಫೈಲಿಂಗ್ ಕ್ಯಾನ್ ಆಲ್ಸೋ ಬಿ ಡನ್ ಫಾರ್ ಅ ಫೈನ್ ಫಿನಿಷಿಂಗ್. ಮತ್ತೆ ಹೇಳ್ತಾನೆ ಅದನ್ನೇ ಹೇಳ್ತಾನೆ, ಏನು, ಒಂದು ಸ್ಮಾಲ್ ಅಮೌಂಟ್ ಆಫ್ ಮಟೀರಿಯಲನ್ನು ತೆಗೆದು ಹಾಕಬೇಕಾಗಿತ್ತು ಅಂತಂದರೆ ಡ್ರಾ ಫೈಲಿಂಗನ್ನು ಉಪಯೋಗ ಮಾಡ್ತೀವಿ. ಓಕೆ, ಇನ್ನೊಂದು ಕೆಲಸಕ್ಕೆ ಏನು ಉಪಯೋಗ ಮಾಡ್ತೀವಿ ನಾವು, ಫಿನಿಷಿಂಗ್ ಸ್ಟೇಜ್ದೊಳಗಡೆ ಉಪಯೋಗ ಮಾಡ್ತೀವಿ ಈ ಒಂದು ಡ್ರಾ ಫೈಲಿಂಗ್ ಆಗಿರ್ತಕ್ಕಂಥ ಮೆಥಡನ್ನು. ಹೌದಾ? ನೆಕ್ಸ್ಟ್ ಮತ್ತೇನು ಹೇಳ್ತಾನೆ ಅಂತಂದರೆ, ಓಕೆ, ಸ್ಟಾರ್ಟ್ ಫೈಲಿಂಗ್ ಬೈ ಪುಷಿಂಗ್ ದ ಫೈಲ್ ಯೂನಿಫಾರ್ಮ್ಲಿ ಡ್ಯೂರಿಂಗ್ ದ ಫಾರ್ವರ್ಡ್ ಸ್ಟ್ರೋಕ್ ಆ್ಯಂಡ್ ರಿಲೀಸ್ ದ ಪ್ರೆಷರ್ ಡ್ಯೂರಿಂಗ್ ದ ರಿಟರ್ನ್ ಸ್ಟ್ರೋಕ್. ಹೌದು, ನಾವು ಫೈಲಿಂಗ್ಗೆ ಅಂತೆ ಅಲ್ಲ, ಹೆಕ್ಸೋಯಿಂಗನ್ನು ತೊಗೊಳ್ತೀವಿ. ಹೌದು, ಏನು, ನೀವು ಫೈಲಿಂಗನ್ನು ಮಾಡುವಂಥ ಸಂದರ್ಭದೊಳಗಡೆ ಆ ಮೆಥಡಲ್ಲಿ ಫಾರ್ವರ್ಡ್ ಸ್ಟ್ರೋಕ್ ಅಂದರೆ ಮುಂದ್ಗಡೆ ನೀವು ಪುಷನ್ನು ಮಾಡ್ತಿರಲಿ, ಆವಾಗ ನೀವು ಲೋಡನ್ನು ಅಪ್ಲೈ ಮಾಡ್ತೀರಿ ಅಂತ, ಪ್ರೆಷರನ್ನು ಹಾಕ್ತೀರಿ ಅಂತ. ಹೌದು. ಆಮೇಲೆ ಬ್ಯಾಕ್ವರ್ಡ್ ಬರಬೇಕಾದ್ರೆ, ಹಿಂದ್ಗಡೆ ನೀವು ಫೈಲನ್ನು ತೊಗೊಂಡು ಬರಬೇಕಾದ್ರೆ ಆವಾಗ ಲೋಡನ್ನು ರಿಲೀಸ್ ಮಾಡ್ತೀರಿ ಅಂತ. ಹೌದಾ? ಸೇಮ್ ಅಲ್ಲಿ ರಿಲೀಸ್ ಮಾಡಲೇಬೇಕು. ಅದನ್ನು ಹಾಗೆ ಪ್ರೆಷರನ್ನು ತೊಗೊಂಡು ನಾವು ರಿಟರ್ನ್ ಸ್ಟ್ರೋಕ್ ಬರುವಂಥದ್ದಲ್ಲ. ಹೌದು.
ನೀವು ಯಾವುದೂ ಹೆಕ್ಸಾಯಿಂಗಲ್ಲಿಯೂ ನಾವು ಈ ಒಂದು ಪ್ರೊಸೆಸನ್ನು ಕಂಡಿದ್ದೀವಿ. ಆಮೇಲೆ ಫೈಲಿಂಗ್ನಲ್ಲಿಯೂ ಸೇಮ್ ಇದೇ ರೀತಿಯನ್ನು ಮಾಡಬೇಕು. ಫಾರ್ವರ್ಡು ಕಟಿಂಗ್ ಸ್ಟ್ರೋಕು, ಬ್ಯಾಕ್ವರ್ಡು ನಾನ್ ಕಟಿಂಗ್ ಸ್ಟ್ರೋಕು. ಹೌದಾ? ಆಮೇಲೆ ಕಂಟಿನ್ಯೂ ಗಿವಿಂಗ್ ಸ್ಟ್ರೋಕ್ಸ್ ಬ್ಯಾಲೆನ್ಸ್ ದ ಪ್ರೆಷರ್ ಆಫ್ ದ ಫೈಲ್ ಇನ್ ಸಚ್ ಎ ವೇ ದ್ಯಾಟ್ ದ ಫೈಲ್ ಆಲ್ವೇಸ್ ರಿಮೇನ್ಸ್ ಫ್ಲ್ಯಾಟ್ ಆ್ಯಂಡ್ ಸ್ಟ್ರೇಟ್ ಓವರ್ ದ ಸರ್ಫೇಸ್ ಟು ಬಿ ಫೈಲ್ಡ್. ಸೇಮ್ ನೀವು ಕಂಟಿನ್ಯೂಸ್ ಆಗಿ ಫೈಲಿಂಗ್ ಮಾಡ್ತೀರಿ, ಅದರ ಸ್ಟ್ರೋಕನ್ನು ಕೊಡ್ತೀರಿ, ಆನಂತರ ಬ್ಯಾಕ್ವರ್ಡ್ ಬರ್ತದೆ, ಫಾರ್ವರ್ಡ್ ಬರ್ತದೆ, ಇದೇ ರೀತಿ ಕಂಟಿನ್ಯೂಸ್ ಆಗ್ತಿತ್ತು ಅಂತಂದರೆ ಆಗ್ತದೆ. ಆವಾಗ ನೀವು ಬ್ಯಾಲೆನ್ಸನ್ನು ಒಂದು ಸ್ವಲ್ಪ ತಪ್ತದೆ. ಹೌದಾ? ಜಾಸ್ತಿ ಪ್ರಮಾಣದಲ್ಲಿ ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಅಲ್ಲಿ ಒಂದು ಸ್ವಲ್ಪ ಟಯರ್ಡ್ ಆಗ್ತದೆ. ಹೌದಾ? ಅಸ್ತವ್ಯಸ್ತ ಆಗ್ತದೆ, ಸುಸ್ತಾಗ್ತದೆ. ಸೊ ಆ ಸಂದರ್ಭದೊಳಗಡೆ ಬ್ಯಾಲೆನ್ಸನ್ನು ಯಾವತ್ತೂ ನೀವು ಮಿಸ್ ಮಾಡಬಾರ್ದು. ಹೌದಾ? ಫೈಲನ್ನು ನೀವು ತೊಗೊಳ್ರಿ, ಫೈಲಿಂಗ್ನಲ್ಲಿ ತೊಗೊಳ್ರಿ, ಆನಂತರ ಹೆಚ್ಚಾಗಿನಲ್ಲಿ ತೊಗೊಳ್ರಿ. ಯಾವುದೇ ಒಂದು ಸಂದರ್ಭದೊಳಗಡೆ ನೀವು ಬ್ಯಾಲೆನ್ಸನ್ನು ಮೇಂಟೈನ್ ಮಾಡಬೇಕು. ಹೌದು? ಇವತ್ತಿನ ಕ್ಲಾಸ್ನಲ್ಲಿ ಈ ಫ್ಲ್ಯಾಟ್ ಫೈಲಿಂಗನ್ನು ಯಾವ ರೀತಿ ಮಾಡೋದು ಮತ್ತು ಅದರೊಳಗಿರ್ತಕ್ಕಂಥ ಫ್ಲ್ಯಾಟ್ ಫೈಲನ್ನು ನಾವು ಉಪಯೋಗ ಮಾಡಬೇಕಾದ್ರೆ ಕೆಲವೊಂದಿಷ್ಟು ಪ್ರಿಕಾಷನ್ಗಳು ಯಾವ್ಯಾವು, ಆಮೇಲೆ ಈ ಫ್ಲ್ಯಾಟ್ ಫೈಲನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು ಅಂತಂದರೆ ಅಲ್ಲಿ ನೋಡ್ತಕ್ಕಂಥ ಒಂದು 3 ಪಾಯಿಂಟ್ಸ್ಗಳು ಯಾವ್ಯಾವು, ಆಮೇಲೆ ಬೆಂಚ್ ವೈಸ್ ನಾವು ವರ್ಕ್ಗೆ ಅಳವಡಿಕೆ ಮಾಡ್ಕೋಬೇಕು ಅಂತಂದರೆ ಯಾವ ಹೈಟ್ನಲ್ಲಿದ್ದರೆ ಸೂಕ್ತ. ಹೌದಾ? ನಮ್ಮ ಸೊಂಟದ ಹತ್ತಿರ ಇದ್ದರೆ ಸೂಕ್ತ. ಅದಕ್ಕಿಂತನೂ ಜಾಸ್ತಿನೂ ಆಗಬಾರ್ದು, ಅದಕ್ಕಿಂತನೂ ಕಡಿಮೆನೂ ಆಗಬಾರ್ದು. ನಮ್ಮ ಸೊಂಟದಕ್ಕಿಂತನೂ ಜಾಸ್ತಿ ಪ್ರಮಾಣದಲ್ಲಿ ಹೈಟ್ ಬೆಂಚ್ ವೈಸ್ ಇತ್ತಂದರೆ ನಾವೇ ಒಂದು ಪ್ಲ್ಯಾಟ್ಫಾರ್ಮನ್ನು ತೊಗೊಂಡು ಹೈಟಲ್ಲಿ ನಾವೇ ನಿಲ್ಕೋಬೇಕು. ಎರಡನೇದು, ನಮ್ಮ ಸೊಂಟದಕ್ಕಿಂತನೂ ಆ ಒಂದು ಯಾವುದು ಬೆಂಚ್ ವೈಸ್ದು ಪೂರ್ತಿ ಕೆಳಮಟ್ಟಿಗಿತ್ತಂದರೆ ಆ ಬೆಂಚ್ ವೈಸನ್ನು ನಾವು ಬಿಟ್ಬಿಟ್ಟು ಇನ್ನೊಂದು ಬೆಂಚ್ ವೈಸನ್ನು ನಾವು ಹುಡುಕಾಡ್ಕೋಬೇಕು. ಹೌದಾ? ಇದಷ್ಟು. ಆಮೇಲೆ ಇದು ನೋಟ್ ಆಗಬೇಕು ನಿಮ್ಮ ಬುಕ್ಕಲ್ಲಿ, ಇದನ್ನು ನೋಟ್ ಮಾಡ್ಕೊಳ್ಬೇಕು, ಬರೆದಿಟ್ಕೊಳ್ಬೇಕು. ಹೌದಾ? ಥ್ಯಾಂಕ್ ಯು.